ಚರ್ಚೆ ಮಾಡ್ತಾ ಇದ್ದಾರೆ. ದೊಡ್ಡನಗೌಡ ಹಾಗೂ ಸುನಿಲ್ ಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಸಹಜವಾಗಿ ಕೇಳ್ತಾರೆ, ಏನಾಯ್ತು, ಏನ್ ಸೂಚನೆ, ಯಾತಕ್ಕಾಗಿ ರಾಜೀನಾಮೆ ಅಂತೇಳಿ. ರಾಜಣ್ಣ ಅವರ ಜೊತೆಗೆ ಈಗ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ವಿಧಾನಸೌಧದ ಮೊಗಸಾಲೆಯಲ್ಲಿ ಸಿದ್ದರಾಮಯ್ಯನವರ ಕಚೇರಿಯಲ್ಲೇ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ, ಅದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ನಿಜಕ್ಕೂ KN ರಾಜಣ್ಣ ರಾಜೀನಾಮೆ ಕೊಡ್ತಾರಾ? ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಟ್ಯಾಂಡ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಈಗಾಗಲೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ KN ರಾಜಣ್ಣ ಕೊಡ್ತಾ ಇದ್ದಂತ ಒಂದೊಂದು ಹೇಳಿಕೆಗಳು ಕೂಡ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ ಅಂತ ಕಾರ್ಯಕರ್ತರು ಸೇರಿದಂತೆ ಅನೇಕರು ಆರೋಪ ಮಾಡ್ತಾ ಇದ್ರು. ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಕೂಡ ದೂರ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸದ್ಯ ಅಲ್ಲಿ ವಿಧಾನಸೌಧದಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ? ಸಿದ್ದರಾಮಯ್ಯನವ್ರಿಗೆ KN ರಾಜಣ್ಣ ಅವ್ರು ಬರ್ತಾರೆ ಅನ್ನೋದು ಗೊತ್ತಿರ್ಲಿಲ್ವಾ? ಏನ್ ಕತೆ? ಈಗ ಸದ್ಯ ಭೇಟಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿ ಸದ್ಯದ ಅಪ್ಡೇಟ್ಸ್ ಏನು? ಸೌಖ್ಯ, ರಾಜಣ್ಣ ಅವರು ರಾಜೀನಾಮೆಗೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಗೆ ಒಂದು ಎನ್ವೆಲಪ್ನಲ್ಲಿರುವಂತಹ ಕವರನ್ನು ಕೊಟ್ಟಿದ್ದಾರೆ, ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಲಭ್ಯ ಆಗಿದೆ. ಆದರೆ ಆ ಆಪ್ತ ಕಾರ್ಯದರ್ಶಿಗಳನ್ನು ವಿಚಾರಿಸಿದಾಗ ಇಲ್ಲ, ನನಗೆ ಆ ರೀತಿಯಾಗಿ ಯಾವುದೇ ಲೆಟರ್ ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಕಾರ್ಯದರ್ಶಿಗಳು ಇಲ್ಲ, ಬೆಳಗ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಯಾಕೆ ರಾಜೀನಾಮೆಗೆ ಮುಂದಾಗಿದ್ರು ಅನ್ನುವಂತಹ ಅನುಮಾನಗಳು ಈಗ ಶುರುವಾಗಿದೆ. ಹೈಕಮಾಂಡು ಬಹಳ ಸ್ಪಷ್ಟವಾಗಿ ಈಗ ಸೂಚನೆಯನ್ನು ಕೊಟ್ಟಿದೆ. ಆ ಕಾರಣಕ್ಕೆ ರಾಜಣ್ಣ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸೌಖ್ಯ, ಒಂದು ಕಡೆ ರಾಜಣ್ಣ ಅವರು ಅಸೆಂಬ್ಲಿ, ಈಗ ವಿಧಾನಸಭೆ ಕಲಾಪಗಳು ಇನ್ನೇನು ಭೋಜನ ವಿರಾಮಕ್ಕೆ ಮುಂದೂಡಲಾಗಿತ್ತು, ಈಗ ಆ ಬೆಲ್ಲನ್ನು ಒಡೆಯಲಾಗ್ತಾ ಇದೆ. ಈಗ ವಿಧಾನಸಭೆಯ ಮೊಗಸಾಲೆ ಒಳಗಡೆ ಈಗ ರಾಜಣ್ಣ ಅವರು ಕೂಡ ಕುಳಿತಿದ್ದಾರೆ. ಪ್ರತಿಪಕ್ಷ ಶಾಸಕರ ಜೊತೆ ಅವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೊಗಸಾಲೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 20 ನಿಮಿಷಗಳಿಂದ ಇಬ್ಬರು ನಾಯಕರು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾರಣ ರಾಹುಲ್ ಗಾಂಧಿಯವರು ಮತಗಳವು ಮಾಡಲಾಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ತದನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೊನ್ನೆಯಷ್ಟೇ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಹೋಗಿದ್ರು. ಆದರೆ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಮತಗಳವು ಆಗಿದೆ ಅನ್ನುವಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿಯವರು ಏನು ಕೊಟ್ಟಿದ್ದಾರೆ, ಆಗ ಇದ್ದಂಥದ್ದು ನಮ್ಮ ಸರ್ಕಾರ, ಹಾಗಾಗಿ ನಮ್ಮ ಅಧಿಕಾರಿಗಳೇ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರಬಹುದೇನೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ ಈಗ ರಾಜಣ್ಣ ಅವರ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆ ಹೈಕಮಾಂಡ್ನ ಸೂಚನೆ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ರಾಜೀನಾಮೆಯನ್ನು ಸಲ್ಲಿಸಬಹುದು. ಆದರೆ ಅದಕ್ಕೂ ಮುನ್ನ ಈಗ ಅವರು ಆ ಪ್ರತಿಪಕ್ಷಗಳ ಶಾಸಕರ ಜೊತೆ ಗಂಭೀರವಾದಂಥ ಚರ್ಚೆಗಳಲ್ಲಿ ರಾಜಣ್ಣ ಅವರು ಮುಳುಗಿದ್ದಾರೆ ವಿಧಾನಸಭೆಯ ಒಳಗಡೆ. ಆದರೆ ಹೊರಭಾಗದಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕಳೆದ 15-20 ನಿಮಿಷಗಳಿಂದಲೂ ಕೂಡ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪರಮೇಶ್ವರ್ ಅವರ ಜೊತೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದು ಕೂಡ ಸಾಕಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆಂದರೆ ಪರಮೇಶ್ವರ್ ಅವರು ತುಮಕೂರಿನವರು, KN ರಾಜಣ್ಣ ಅವರು ಕೂಡ ತುಮಕೂರಿನವರು, ಜೊತೆಗೆ ಇಬ್ಬರ ಜೊತೆ ಉತ್ತಮವಾದಂಥ ಒಂದು ಬಾಂಧವ್ಯ ಇತ್ತು ರಾಜಣ್ಣ ಹಾಗೆ ಪರಮೇಶ್ವರ್ ಅವರ ಜೊತೆಗೆ ಇತ್ತೀಚೆಗೆ ಏನು ದಲಿತ CM ವಿಚಾರ ಕೂಗು ಹೆಚ್ಚಾಗಿ ಪ್ರಸ್ತಾಪ ಆಯಿತು. ಜೊತೆಗೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಪದೇ ಪದೇ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಭೆಯನ್ನು ಸೇರ್ತಾ ಇದ್ರು. ಆಗಲೂ ಕೂಡ ಈ ರಾಜಣ್ಣ ಇರ್ತಾ ಇದ್ರು. ಅಂದರೆ ರಾಜಣ್ಣ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಈ ಒಂದು ಮಹದೇವಪ್ಪ ಅವರ ಟೀಮ್ ಇದೆಯಲ್ಲ, ಇದು ಬಹಳ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆದು ಒಂದು ರೀತಿಯಲ್ಲಿ ಸಭೆಗಳನ್ನು ಮಾಡ್ತಾ ಇತ್ತು. ಆ ಕಾರಣಕ್ಕೆ ಅದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಇದೆಲ್ಲವನ್ನೂ ಕೂಡ ಹೈಕಮಾಂಡು ಪರಿಗಣಿಸಿ ಅಂತಿಮವಾಗಿ ಯಾವಾಗ ಈ ಮತಗಳ ವಿಚಾರದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ಸದ್ದು ಮಾಡಿ BJPಗೆ ಮುಜುಗರವನ್ನು ಮಾಡಬೇಕು, ಕೇಂದ್ರ ಚುನಾವಣಾ ಆಯೋಗಕ್ಕೆ ಮುಜುಗರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇವರು ಈ ರೀತಿಯಾಗಿ ಮತಗಳ ವಿಚಾರದಲ್ಲೂ ಕೂಡ
ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ನಮ್ಮ ಪಕ್ಷ ಮತ್ತು ನಮ್ಮ ಹೋರಾಟಕ್ಕೆ ಬೆಲೆ ಎಲ್ಲಿರುತ್ತೆ ಅನ್ನುವಂಥ ಕಾರಣಕ್ಕೆ ರಾಜ್ಯ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರ ಸೂಚನೆಯ ಮೇಲೆ ರಾಜಣ್ಣ ಅವರಿಗೆ ತಕ್ಷಣ ನೀವು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ರಾಜಣ್ಣ ಅವರು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಸಿಗ್ತಾ ಹಾಗೆ ಹೋಲ್ಡ್ ಅಲ್ಲಿರಿ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಹಾಗೆ ಹೋಲ್ಡ್ ಅಲ್ಲಿರಿ. ಸೆಪ್ಟೆಂಬರ್ ಕ್ರಾಂತಿಯ ಮೊದಲ ವಿಕೆಟ್ ಪತನ ಆಗುವಂತ ಎಲ್ಲ ಸಾಧ್ಯತೆ ಇದೆ. ರಾಜಣ್ಣ ರಾಜೀನಾಮೆ ನೀಡ್ಲಿ ಇಲ್ಲ ಉಚ್ಚಾಟನೆ ಮಾಡಿ. ಹೈಕಮಾಂಡ್ ನಾಯಕರಿಂದ ಸಿಎಂಗೆ ಈ ರೀತಿ ಸೂಚನೆ ಬಂತ. ಹಾಗಾದ್ರೆ ಸದನದೊಳಗೆ ಕಾಂಗ್ರೆಸ್ ನಾಯಕರ ಜೊತೆ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಜೊತೆ ಮಾತುಕತೆ ನಡೀತಾ ಇದೆ. ಸದನದೊಳಗೆ ಗಂಭೀರ ಚರ್ಚೆಯಲ್ಲಿರುವಂತಹ ರಾಜಣ್ಣ ಹಾಗೂ ಕೈ ನಾಯಕರು ಸೆಪ್ಟೆಂಬರ್ ಕ್ರಾಂತಿಯ ಮೊದಲ ವಿಕೆಟ್ ಪತನ ಅಂದ್ರೆ ಹಾಗಾದ್ರೆ ಇದೇನಾ? ಸೆಪ್ಟೆಂಬರ್ ಕ್ರಾಂತಿ ಅಂತ ರಾಜಣ್ಣ ಅವರೇ ಹೇಳಿಕೆ ಕೊಟ್ಟಿದ್ರು. ಅವರೇ ಈಗ ರಾಜೀನಾಮೆ ಕೊಡುವಂತ ಸಂದರ್ಭ ಬಂದೊದಗಿದಂತೆ ಕಾಣಿಸ್ತಾ ಇದೆ. ಸದನದೊಳಗೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಜೊತೆ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಅವರನ್ನ ಕೇಳ್ತಾ ಇದ್ದಾರೆ, ಏನಾಯ್ತು, ಏನ್ ಕತೆ, ನಿಜಕ್ಕೂ ಸೂಚನೆ ಬಂದಿದ್ಯಾ ಹೈಕಮಾಂಡ್ನಿಂದ? ಒಂದು ಅವರೇ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಶಿವಕುಮಾರ್ ಡೀಟೇಲ್ಸ್ ಕೊಡ್ತಾ ಇದ್ರು. ಶಿವ, ಈಗಾಗಲೇ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಸಿಗ್ತಾ ಇದೆ. ಅದ್ರ ಪ್ರಕಾರ ಸದನದೊಳಗಡೆ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಷದಿಂದ ಒಂದು ಉಚ್ಚಾಟನೆ ಮಾಡಿ, ಇಲ್ಲ ಅವರೇ ರಾಜೀನಾಮೆ ಕೊಡ್ಲಿ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿರಬಹುದು ಎನ್ನಲಾಗ್ತಾ ಇದೆ. ಇದು ಎಷ್ಟು ಸತ್ಯ? ಸೌಖ್ಯ, ನಾವು ಕೂಡ ಕೆಲವೇ ಕ್ಷಣಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಈ ರೀತಿಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆ ರೀತಿಯಾಗಿ ಏನೂ ಇಲ್ಲ, ಇನ್ನೂ ನನ್ನ ಗಮನಕ್ಕೆ ಅದು ಬಂದಿಲ್ಲ. ಯಾಕೆಂದರೆ ರಾಜಣ್ಣ ನನ್ನ ಪರಮಾಪ್ತ ವರ್ಗದಲ್ಲೇ ಇರುವಂಥವರು. ಹಾಗಾಗಿ ಏನೇ ಇದ್ದಿದ್ರು ನನ್ನ ಗಮನಕ್ಕೆ ಬರ್ತಾ ಇತ್ತು. ಆದರೆ ಇಲ್ಲಿಯವರೆಗೆ ರಾಜಣ್ಣ ಏನು ಕೂಡ ಹೇಳಿಲ್ಲ. ಸೊ ಮುಂದೇನಾದರೂ ಅವರು ಬಂದು ನನ್ನನ್ನು ಮಾತನಾಡಿಸಬಹುದು ಅನ್ನುವಂಥ ಮಾತನ್ನು ಈಗಷ್ಟೇ ಹೇಳಿದರು. ಇದೀಗ ನಾವು ಈ ಕಡೆ ಬಂದ ನಂತರದಲ್ಲಿ ಈಗ ರಾಜಣ್ಣ ಅಲ್ಲಿ ಸತೀಶ್ ಜಾರಕಿಹೊಳಿ ಹಾಗೆ ತಂಗಡಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಗಲಾಗಿದ್ದಂಥವ್ರು ಇದೇ ರಾಜಣ್ಣ ಅವರು. ಹಾಗಾಗಿ ರಾಜಣ್ಣ ಅವರು ಅಂತಿಮವಾಗಿ ಹೈಕಮಾಂಡ್ ಸೂಚನೆಯನ್ನು ಪಾಲಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರ. ಈಗ ಮುಖ್ಯಮಂತ್ರಿಗಳನ್ನು ಕೂಡ ಅವರ ಕಚೇರಿಯಲ್ಲೇ ಇರೋದ್ರಿಂದ ಪರಮೇಶ್ವರ್ ಅವರು ಕೂಡ ಅದೇ ಅವರ ಕಚೇರಿಯಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಅವರಿಬ್ಬರ ಸಮ್ಮುಖದಲ್ಲೇ ಈಗ ಏನಾದರೂ ರಾಜಣ್ಣ ಅವರು ಕಚೇರಿಗೆ ತೆರಳಿ ಸಿಎಂ ಮತ್ತು ಪರಮೇಶ್ವರ್ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ರಾಜೀನಾಮೆಯನ್ನು ಅವರಿಗೆ ಸಲ್ಲಿಸ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಹಾಗಾಗಿ ಕ್ಷಣಕ್ಕೂ ಇಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ನಾಯಕರ ನಡೆಗಳು ಕೂಡ ಒಂದು ಗಂಭೀರವಾಗ್ತಾ ಇದೆ. ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈಗಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಅವರು ತಮ್ಮ ಪರವಾಗಿ ಮಾತನಾಡಿದರು ಅನ್ನುವಂಥ ಕಾರಣಕ್ಕೆ ಈಗ ಅವರನ್ನು ರಾಜೀನಾಮೆ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಅವರು ಹಾಸನ ಉಸ್ತುವಾರಿಯಿಂದ ಅವರನ್ನು ಕೈ ಬಿಟ್ಟಿದ್ರು. ಇದೀಗ ಸಚಿವ ಸ್ಥಾನಕ್ಕೂ ಅವರಿಂದ ರಾಜೀನಾಮೆಯನ್ನು ಕೊಡಿಸ್ತಾ ಇದ್ದಾರೆ. ಜೊತೆಗೆ ಎಸ್.ಟಿ ಸಮುದಾಯದ ನಾಯಕರು ರಾಜಣ್ಣ, ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಬರುವಂತಹ ರಾಹುಲ್ ಗಾಂಧಿ ಇಲ್ಲಿ ಆ ತಳ ಸಮುದಾಯಗಳಿಗೆ ಯಾವ ರೀತಿಯಾಗಿ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ? ಅದೇ ಸಮುದಾಯದಿಂದ ಬಂದಂತಹ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರ. ಇದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗ ಆಗೋದಿಲ್ವೇ ಅನ್ನುವಂಥ ಮಾತನ್ನು ಈಗಷ್ಟೇ ಮಾಧ್ಯಮಗಳ ಮುಂದೆ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಕ್ಷಣಕ್ಕೂ ಈ ವಿಚಾರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಾದರೂ ರಾಜಣ್ಣ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅಧಿಕೃತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತೇಳಿ ಏನಾದರೂ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರ, ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರ, ಅಥವಾ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಇದನ್ನು ಸಮಸ್ಯೆ ಸಾಲ್ಟ್ ಔಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾರ? ಇದು ಈಗ ಮುಂದಿರುವಂತಹ ಕುತೂಹಲ. ಸೌಖ್ಯ ಶುಭ, ಹಾಗಾದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಹೇಳಿದಾಗೆ ಅದೇ ಆಂಗಲ್ ಅಲ್ಲೇ ನಾವು ನೋಡೋದಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದ್ರ ಬಗ್ಗೆ ಜ್ಞಾನ ಇಲ್ವಾ, ಅಂದ್ರೆ ಅರಿವಿಲ್ವಾ? ಒಂದ್ ವೇಳೆ ನಾವು ಎಸ್.ಟಿ ಸಮುದಾಯದ ಸಚಿವರನ್ನ ಕೆಳಗಿಳಿಸಿದ್ರೆ, ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಿಸಿದ್ರೆ
ಇದು ನಮ್ಮ ಪಕ್ಷದ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಮುಂಬರುವಂತ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ನಾವು ತಲೆ ಎತ್ಕೊಂಡು ಪ್ರಚಾರ ಮಾಡೋದಕ್ಕಾಗುತ್ತೆ? ಈ ರೀತಿ ಹಿಂದುಳಿದ ಸಮುದಾಯದ ಸಚಿವರನ್ನ ಕೆಳಗಿಳಿಸೋದು ಅಥವಾ ಹಿಂದುಳಿದ ಸಮುದಾಯದವರಿಗೆ ಸರಿಯಾದ ಸ್ಥಾನವನ್ನ, ಸೂಕ್ತ ಸ್ಥಾನಮಾನ ಕೊಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಇದ್ರ ಬಗ್ಗೆ ಗಮನ ಇಲ್ವಾ ಅಂತ? ಸೌಖ್ಯ, ಈ ವಿಚಾರದಲ್ಲಿ ನೋಡಿದಾಗ, ಯಾಕೆಂದರೆ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ, ಮುಂದೆ ಬರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಎಐಸಿಸಿ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಹಿಂದುಳಿದ ವರ್ಗಗಳ ಸಮುದಾಯಗಳನ್ನು ಸೆಳಿಬೇಕು, ಆ ಮತ ಬ್ಯಾಂಕನ್ನು ನಾವು ಒಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಎಐಸಿಸಿ OBC ಸಲಹಾ ಸಮಿತಿ ಸಭೆಯನ್ನು ಕೂಡ ನಡೆಸಿದ್ರು. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಮತ್ತೊಂದು ಸಭೆಯನ್ನು ನಡೆಸಲಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ ಮತ್ತೊಂದು ಸಭೆಯನ್ನು ಕೂಡ ನಡೆಸಲಾಗಿತ್ತು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಅದೇ ಸಮುದಾಯಕ್ಕೆ ಸೇರಿರುವಂತಹ ಸಚಿವ ರಾಜಣ್ಣ ಅವರನ್ನ ಕೈಬಿಟ್ಟಿದ್ದೇ ಆದರೆ ಮುಂದೆ ಪಕ್ಷಕ್ಕೆ ಎದುರಾಗಬಹುದಾದಂತಹ ಅನಾಹುತಗಳೇನು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದ್ರೆ ಅಹಿಂದ ಸಮುದಾಯಗಳನ್ನ ಗುರಿಯಾಗಿಟ್ಕೊಂಡು ಈಗ ಒಟ್ಟಿರುವಂತಹ ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರನ್ನ ಕೈಬಿಟ್ಟಿದ್ದೇ ಆದರೆ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, BBMP ಚುನಾವಣೆಗಳಿರ್ಬೋದು, ಇದರ ಮೇಲೂ ಕೂಡ ಅದರ ಎಫೆಕ್ಟ್ ಖಂಡಿತವಾಗ್ಲೂ ಬೀಳುತ್ತೆ. ಸೊ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.